ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಹೊಸಬರ ಸಿನಿಮಾಗಳು ಸದಾ ಗೆಲ್ತಾ ಇರುತ್ತೆ. ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಹೊಸ ಮನರಂಜನೆಗೆ ರಸದೌತಣವನ್ನು ಕೊಡ್ತಾ ಇರ್ತಾರೆ. ಅದೇ ರೀತಿ ಸೂರ್ಯ ಅನ್ನುವಂತಹ ಅದ್ಭುತ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ನಟ ಪ್ರಶಾಂತ್ ಅವರು ಪಾದಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಸೂರ್ಯ ಸಿನಿಮಾದ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅನ್ನುವಂಥದ್ದು ಅವರ ಮಾತಿನ ಮೂಲಕನೇ ಕೇಳ್ತಾ ಹೋಗೋಣ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ವೆಲ್ಕಮ್ ಟು ದ ಸ್ಯಾಂಡಲ್ವುಡ್. ಸಾರಿ, ಇಲ್ಲ ಪರವಾಗಿಲ್ಲ ಬಿಡಿ. ಹೇಗಿದೆ ಅಂಡ್ ಹೇಗ್ ನಡೀತಿದೆ ಸರ್? ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಇವತ್ತು ಟ್ರೇಲರ್ ಲಾಂಚ್ ಅಂದ್ರೆ ಆಲ್ರೆಡಿ ಇವಾಗ ಯೂಟ್ಯೂಬ್ ಅಲ್ಲಿ ಪ್ಲೇ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಎಕ್ಸೈಟ್ಮೆಂಟ್ ಇತ್ತು, ಯಾವ ತರ ಇರುತ್ತೆ, ಹೇಗಿರುತ್ತೆ. ಆಮೇಲೆ ಒಂದು ತುಂಬಾ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇತ್ತು, ಯಾವ ತರ ಇರುತ್ತೆ ಅಂತ. ಸೊ ತುಂಬಾ ಖುಷಿ ಆಗ್ತಾ ಇದೆ ಸರ್, ಇವತ್ತು ಟ್ರೇಲರ್ ಲಾಂಚ್ ಆಯ್ತು ಅಂತ. ಎಸ್, ಗೊತ್ತಾಗ್ತದೆ ನಿಮ್ಮ ಮಾತುಗಳ ಮೂಲಕ ಯಾವ ರೀತಿ ಎಕ್ಸೈಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಅಂಡ್ ಯಾವ ರೀತಿ ಸೆಲೆಕ್ಟ್ ಆದ್ರಿ ಒಂದು ಸಿನಿಮಾಗೆ ಅಂತ? ಸರ್ ಬೇಸಿಕಲಿ ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಸರ್. ಸೊ ವರ್ಕ್ ಮಾಡ್ತಾ ಮಾಡ್ತಾ ನಾನು ಒಂದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದಿದ್ದು. ಸೊ ನಾನು ಕಮಲಿ ಸೀರಿಯಲ್ ಅಂತ ಬರ್ತಿತ್ತು ಜಿ ಕನ್ನಡದಲ್ಲಿ ಸರ್. ಸೊ ಅವಾಗ ನಮ್ಮ ಕಮಲಿ ಸೀರಿಯಲ್ ಡೈರೆಕ್ಟರ್ ಮತ್ತೆ ನಮ್ಮ ಸಾಗರ್ ಸರ್ ಡೈರೆಕ್ಟರ್ ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸು. ಸೊ ಒಂದಿನ ಅವರು ಸೆಟ್ಟಲ್ಲಿ ಬಂದಿತ್ತು. ಸೊ ಅವಾಗ ನಮಗೆ ಅದು ನಮ್ಮ ಕಮಲಿ ಸೀರಿಯಲ್ ಡೈರೆಕ್ಟರ್ ಹೇಳಿದ್ರು, ಹೀಗೆ ನಮ್ಮ ಸಾಗರ್ ಸರ್ ಪರಿಚಯ. ಸೊ ಅವರು ನಿಮ್ಮ ನಂಬರ್ ಕೇಳ್ತಾ ಇದ್ದಾರೆ, ಅವರು ಒಂದು ಕತೆ ಮಾಡಿದ್ದಾರೆ. ಸೊ ಅಲ್ಲಿಂದಾನೇ ಈ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಅದಾದ್ಮೇಲೆ ಸರ್ ನಾವು ಸಾಗರ್ ಸರ್ ನಾವು ಮೀಟ್ ಆದ್ವಿ. ಒಂದು ಸುಮಾರು ಒಂದು 2-3 ಮಂತ್ಸು ಕಂಟಿನ್ಯೂಸ್ ಆಗಿ ಮೀಟ್ ಆಗ್ತಾ ಇದ್ವಿ. ಅವರು ಕತೆ ಹೇಳ್ತಾ ಇದ್ದಿದ್ದು. ಸೊ ಹೀಗೆ ಸರ್ ನಾನು ಹೇಳಿದೆ, ಸರ್ ನೀವು ನಮ್ಗೆ ಅವಕಾಶ ಕೊಟ್ಟಿದ್ದೆ ತುಂಬಾ ಇದು ಸರ್, ನಾನು ಮಾಡೇ ಮಾಡ್ತೀನಿ ಅಂತ. ಸೊ ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಗಿದ್ದೆ ಸರ್. ಈಗ ಪ್ರಶಾಂತ್ ಅವರು ಸೂರ್ಯದಲ್ಲಿ ಯಾವ ತರದ ಲವರ್ ಬಾಯ್, ಈಗ ಪವರ್ ಆಫ್ ಲವ್ ಅಂತ ಹೇಳ್ಬಿಟ್ಟಿದೆ, ಯಾವ ತರದ ಪ್ರಶಾಂತ್ ಅವರನ್ನ ನಾವು ಸೂರ್ಯ ಸಿನಿಮಾದಲ್ಲಿ ಕಾಣಬಹುದು ಅಂತ? ಸರ್ ಇದರಲ್ಲಿ ಫುಲ್ ಪ್ಯಾಕೇಜ್ ತರ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಸೊ ಲವ್ವರ್ ಬಾಯ್ ಅಂದ್ರೆ ಒಂದು ಪ್ರೀತಿಗೋಸ್ಕರ ಯುದ್ಧ ಮಾಡೋ, ಫೈಟ್ ಕೊಡೋ ಪಕ್ಕಾ ಮಿಡಲ್ ಕ್ಲಾಸ್, ಪಕ್ಕಾ ಲೋಕಲ್ ಹುಡುಗ ನಾನು ಇದರಲ್ಲಿ. ಆಮೇಲೆ ನಾನು ಈ ಸಿನಿಮಾದಲ್ಲಿ ಸ್ಲಮ್ ಅಲ್ಲೇ ಬೆಳೆದಿರೋ. ಸೊ ಬರೀ ಲವ್ಗೋಸ್ಕರ ಅಂತ ಇಲ್ಲ ಸರ್, ಇದರಲ್ಲಿ ತನ್ನ ಲವ್ ಜೊತೆಗೆ ತನ್ನ ಡ್ರೀಮ್ ಅನ್ನ ಅದನ್ನ ಹೇಗೆ ಅಚೀವ್ ಮಾಡೋದು ಈ ಸಿನಿಮಾದಲ್ಲಿ ಇದೆ ಸರ್. ಎಸ್, ರವಿಶಂಕರ್ ಸರ್ ಆಗಿರ್ಬೋದು, ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು, ಶ್ರುತಿ ಮ್ಯಾಮ್, ಅದ್ರ ಜೊತೆಗೆ ನಾಗಭರಣ ಸರ್, ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂತಹ ಅನುಭವ ಹೇಗಿತ್ತು ಅಂತ? ಫಸ್ಟು ನನಗೆ ತುಂಬ ಭಯ ಆಗ್ತಿತ್ತು ಸರ್, ಅವ್ರ ಜೊತೆ ಯಾವ ಥರ ಆ್ಯಕ್ಟ್ ಮಾಡಬೇಕು, ಹೇಗೆ ಮಾಡಬೇಕು. ಆಮೇಲೆ ಅವ್ರ ಎದುರುಗಡೆ ಹೋದ್ಮೇಲೆ ಅಂದರೆ ತುಂಬ ವೇರಿಯೇಷನ್ ಆಗ್ತಿತ್ತು ಸರ್, ಯಾಕೆಂದ್ರೆ ಅವ್ರು ದೊಡ್ಡ ಆರ್ಟಿಸ್ಟ್ ಎಲ್ಲರೂ ಕೂಡ. ಬಟ್ ಯಾವತ್ತೂ ಕೂಡ ಅವರು ಒಬ್ಬ ನೀವು ಹೊಸ ಹೀರೋ ಅಥವಾ ಈ ಹೊಸ ಹೀರೋ ಥರ ನೋಡಿಲ್ಲ, ಅವರು ಒಬ್ಬ ಸ್ಟಾರ್ ಥರನೇ ನೋಡಿದ್ದು. ಬಟ್ ಅವರು ಸ್ಕ್ರೀನ್ ಪ್ಲೇ ನನಗೆ ಇವಾಗ ಪ್ರತಿಯೊಂದೂ ಅವರು ಸರ್ ನನ್ನ ಜೊತೆಗೆ ಯಾವ ಥರ ಆ್ಯಕ್ಟ್ ಮಾಡಬೇಕು ಹೇಗೆ ಅಂತ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಅಂದರೆ ಪಿನ್ ಟು ಪಿನ್ನು ಯಾವ ಥರ ನೀನು ಈ ಎಕ್ಸ್ಪ್ರೆಷನ್ ಆಗಿರ್ಬೋದು ಅಥವಾ ಆ್ಯಕ್ಟ್ ಆಗಿರ್ಬೋದು, ಈ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಪ್ರತಿಯೊಂದೂ ಅವ್ರು ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ಪ್ರತಿಯೊಬ್ಬರು, ರವಿಶಂಕರ್ ಸರ್ ಆಗಿರ್ಬೋದು, ನಾಗಭರಣ ಸರ್, ಶ್ರುತಿ ಮೇಡಮು, ಪ್ರಮೋದ್ ಶೆಟ್ಟಿ ಸರ್, ಪ್ರತಿಯೊಬ್ಬರು ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅದು ಖುಷಿ ಆಗ್ತಾಯಿದೆ ಸರ್, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಂತ. ಸಿನಿಮಾ ರಂಗಕ್ಕೆ ಬರೋದಕ್ಕೆ ಪ್ರಶಾಂತ್ ಅವ್ರಿಗೆ ಯಾರು ಸ್ಫೂರ್ತಿ ಅಂತ? ಆ್ಯಕ್ಚುಲಿ ಹಂಗೆ ನನ್ನ ಇನ್ಸ್ಪಿರೇಷನ್ ಅಂದರೆ ರವಿಶಂಕರ್ ಸರ್. ನಾನು ಅವ್ರ ಫಸ್ಟ್ ಸಿನಿಮಾ ಅಂದರೆ ನಾನು ನೋಡಿದ್ದು ಅವ್ರ ಫಸ್ಟ್ ಸಿನಿಮಾ ಕೆಂಪೇಗೌಡ. ಸೊ ಅದನ್ನು ಯಾರೂ ನಂಬಲ್ಲ ಸರ್, 200 ಟೈಮ್ಸ್ ಪ್ಲಸ್ ನೋಡಿದ್ದೀನಿ ಆ ಸಿನಿಮಾ. ಆಮೇಲೆ ಇವಾಗಲೂ ನಾನು ಯೂಟ್ಯೂಬ್ ಓಪನ್ ಮಾಡಿದ್ರೆ ಫಸ್ಟು ಅದೇ ಮೂವಿ ಕಾಣುತ್ತೆ. ಸೊ ಅವ್ರ ಆ್ಯಕ್ಟಿಂಗ್ ಆರುಮುಖ ಅಂತ, ಆ ಆ್ಯಕ್ಟಿಂಗ್ ನೋಡಿ ನಾನು ನಮ್ಮ ಮನೇಲಿ ಅವತ್ತೇ ಡಿಸೈಡ್ ಆಗಿದ್ದು. 2015 ಅನಿಸುತ್ತೆ ಸಿನಿಮಾ ಬಂದಿದ್ದು, ಬಟ್ 16 ನಾನು ಹೇಳಿದ್ದು ನಾನು ಏನಾದರೂ ಹೀರೋ ಅಥವಾ ಆದರೆ ರವಿಶಂಕರ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ನಂದು ತುಂಬ ಕನಸಿದೆ. ಸೊ ಅದು ಇವಾಗ ಡ್ರೀಮ್ಸ್ ಕಮ್ ಟ್ರೂ ಅಂತಾರಲ್ಲ, ಆ ಥರ ಸರ್ ಇದು. ಸೊ ಅದೇ ಅವರೇ ನನಗೆ ಇನ್ಸ್ಪಿರೇಷನ್ ಸರ್. ಎಸ್, ಜನವರಿ 26 ಒಂದು 2026 ಜನವರಿ 15 ಸಂಕ್ರಾಂತಿ ಹಬ್ಬಕ್ಕೆ ಬರ್ತಾ ಇದೆ. ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಅಂತ? ಎಲ್ರಿಗೂ ನಾನು ಇದೇ ಕೇಳೋದು ಸರ್, ಸಿನಿಮಾ ಜನವರಿ 15 ಬರ್ತಾ ಇದೆ, ಬಂದು ಥಿಯೇಟ್ರಿಗೆ ನೋಡಿ ಆಮೇಲೆ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ ಸರ್. ಆಮೇಲೆ ಇದೇ ಥರ ನಾವು ಒಳ್ಳೊಳ್ಳೆ ಇನ್ನೂ ಸಿನಿಮಾ ಮಾಡ್ತೀವಿ. ನಿಮ್ಮ ಸಪೋರ್ಟಿಂದನೇ ನಾವು ಬೇರೆ ಬೇರೆ ಸಿನಿಮಾ ಇನ್ನೂ ಇಷ್ಟು ಸಿನಿಮಾ ಮಾಡ್ಬೋದು ಅಂತ ಕೇಳ್ತೀನಿ ಸರ್. ಒಳ್ಳೆದಾಗಲಿ ಪ್ರಶಾಂತ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇದಾಗಿತ್ತು ಸೂರ್ಯ ಸಿನಿಮಾದ ನಾಯಕ ನಟರಾಗಿರುವಂತಹ ಪ್ರಶಾಂತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.